ಮುಂದುವರೆದು ನಮ್ಮ ವಿಧಾನಸೌಧದಲ್ಲಿ ಚರ್ಚೆ ಆಗ್ತದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೇ ಕಡತಲ್ಲಿ ಇವತ್ತು ಅದಾವೆ. ಆದರೆ ಅದ್ರ ಬಗ್ಗೆ ಆ್ಯಕ್ಷನ್ ಏನು ತೊಗೊಂಡಿದ್ದಾರೆ ಇಲ್ಲಿವರೆಗೆ? ಯಾರೂ ತೊಗೊಂಡಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಹಿಡ್ಕೊಂಡು ಇವತ್ತಿನ ಸಿದ್ದರಾಮಯ್ಯರವರೆಗೆ ಯಾರು ಈ ತನಿಖೆಯನ್ನು ಅದು ಧರ್ಮಸ್ಥಳದ ವಿರೋಧವಾಗಿ, ಧರ್ಮಸ್ಥಳದ ಹೆಗಡೆ ವಿರೋಧವಾಗಿ ನಡೆಸಿಲ್ಲ. ನ್ಯಾಯಾಂಗದಲ್ಲೂ ಸಹಿತ ಅವರಿಗೆ ಪರವಾಗಿ ನಿಲ್ಲುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಇವತ್ತು SIT ಬೇಕಾ? ಇದು SIT ಮುಚ್ಚಾಗೋ ಕೆಲಸ ಮಾಡ್ತಾಯಿದ್ದ. ಯಾಕಂದರೆ ಯಾವಾಗ ಚೆನ್ನೈನ ಬಾಯನ್ನು ಬಂದ್ ಮಾಡಿ ಉಲ್ಟಾ ಹೊಡ್ಸಲಿಕ್ಕೆ ಹಚ್ಚಿದ್ರು, ಅದು SIT ಹೊಡೆದಿಂದ ಜೊತೆಗೆ ಜಯಂತ್ TN ಸಹಿತ ಮನಸ್ಸು ಅವ್ನು ಪರಿವರ್ತನೆ ಮಾಡೋದಕ್ಕೆ ಹೊಡೆಸಿದ್ರು, ಅವನ ಕಡೆಯಿಂದ ಅವ್ನು ಹೊಡೆಸಿದ್ರು. ಆಗ ಜೊತೆಗೆ ಚಿಕ್ಕ ಕೆಂಪಮ್ಮ ಅನ್ನೋಳ ಬಾಯನ್ನು ಮುಚ್ಚೋ ಪ್ರಯತ್ನ ಮಾಡಿದರು ಸೌಜನ್ಯ ಕೇಸಲ್ಲಿ. ಆವಾಗ ಆ ಮಂಜುನಾಥ್ ಗೌಡ ಅನ್ನುತ್ತಿರುವಂಥ CPI ಏನು PSI ಏನು ಯಾರವರು, ಆ ವ್ಯಕ್ತಿ ಈ ಭೀಮ್ ಇದ್ದ ಸಂದರ್ಭದಲ್ಲಿ ಚೆನ್ನೈನನ್ನು ಬೆದರಿಸುವಂಥ ಮಾಡೋ ಕೆಲಸ ಮಾಡಿದವು. ಇವೆಲ್ಲ ಗಮನಿಸಿದಾಗ ಇನ್ನೂ ಅನೇಕದಾವ. ಇವೆಲ್ಲ ಗಮನಿಸಿದಾಗ ಈ SIT ಪ್ರಾಮಾಣಿಕವಾಗಿ ಸತ್ಯವನ್ನು ಹುಡುಕಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಅದನ್ನು ಮುಚ್ಚು ಕೆಲಸ ಮಾಡ್ತಾ ಇದೆಯಾ? ಎಲ್ಲ ನೀಡಿ ಅದನ್ನು ದೂರ ಸೇರ್ತಾ ಇದ್ದಾರೆ. ಇದು ಇನ್ನೊಂದು ಮುಚ್ಚಾಕುವ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅವರೆಲ್ಲ ಯಾಕಪ್ಪ SIT ಬೇಕು, ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ನೋಡೋಣ ಅಂತ ಮತ್ತೆ ಪಾಪ ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟ, ಇದಕ್ಕೆ ಕೊಂದವ್ರು ಯಾರು ಅಂತ ಉತ್ತರ ಸಿಗ್ತಾ ಇಲ್ಲ. ಇವತ್ತು ಮೂಮೆಂಟ್ ಇನ್ನು ಜನನ ಬೀದಿಗಿಳಿಯುವಂಥ ದಿನಗಳು ಬರೋ ಡಿಸೆಂಬರ್ 14 ಸ್ಟಾರ್ಟ್ ಆಗ್ತದೆ ಅನ್ನೋಂಥ ಅಭಿಪ್ರಾಯ ಮೂಡಿ ಬರ್ತಾಯಿದೆ. ಯಾಕಂದ್ರೆ ಈ ರಾಜ್ಯದ ಅರ್ಧದಷ್ಟೆಲ್ಲ ಹೆಣ್ಮಕ್ಳು 50% ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಈಗ ಅನ್ಯಾಯ ಆಗ್ಯದ. ನಿರ್ಭಯ ಹತ್ಯಾಕಾಂಡದಂಗೆ ಇದೊಂದು ಇನ್ನೊಂದು ಸೌಜನ್ಯ ಹತ್ಯಾಕಾಂಡ ನಡೆದ. ಇದ್ರ ತನಿಖೆ ಆಗಬೇಕು, ಸತ್ಯ ಬರಬೇಕು ಅನ್ನೋದನ್ನು ಅವರು ಬಯಸ್ತಾ ಇದ್ದಾರೆ ಅಂತ ಹೇಳ್ತಾ, ಅದ್ರ ಜೊತೆಗೆ SIT ಮೇಲಿನ ಮೊದಲ ನಂಬಿಕೆ ಇವತ್ತು ಹೋಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಅಧಿಸಿ ತರಬೇಕು. ಸತ್ಯದ ಕೈಗೆ ನೀಡಿ ವಂದನೆಗಳು.